ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಟರಂಗಿ ಶಾಲೆಯಲ್ಲಿ ಶ್ರೀ ಮಹಾ ಸರಸ್ವತಿ ಪೂಜೆ ಹಾಗೂ 8ನೇ ವರ್ಷದ ಬೆಳ್ಕೊಡುಗೆ ಮತ್ತು ಪ್ರಥಮ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬೇಮನಗೌಡ ಗೌಡ್ರು ಎಸ್ಡಿಎಂಸಿ ಅಧ್ಯಕ್ಷರು ವಹಿಸಿಕೊಂಡಿದ್ರು. ಇನ್ನು ಮುಖ್ಯ ಅತಿಥಿಗಳಾಗಿ ಶಂಕರಪ್ಪ ಗುರಿಕಾರ್, ಗ್ರಾಮ ಪಂಚಾಯಿತಿ ಸದಸ್ಯರು ಹನುಮಂತಪ್ಪ ಕಮ್ಮಾರ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ರೇಖಾ ತಳ್ವಾರ್, ಉಪಾಧ್ಯಕ್ಷರು ಎಸ್ಡಿಎಂಸಿ ಮಾಟರಂಗಿ ಮಹೇಶ್ ಗುರಿಕಾರ್, ಎಸ್ಡಿಎಂಸಿ ಸದಸ್ಯರು ಪರಸಪ್ಪ ಕರಡಿ, ರಾಮಪ್ಪ ಹಿರೇಮನಿ, ಎಸ್ಡಿಎಂಸಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರೇಮವ್ವ ಮಾದರ್ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ಇನ್ನು ಪ್ರಧಾನ ಗುರುಗಳು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಾಲೆಯು ನಡೆದು ಬಂದ ದಾರಿ ಮತ್ತು ಮಕ್ಕಳಲ್ಲಿ ಅಡಗಿರುವ ಕಲೆಯನ್ನ ಹೊರ ತರುವ ಕಾರ್ಯಕ್ರಮವನ್ನ ವಾರ್ಷಿಕೋತ್ಸವ ಹಾಗೂ ಮಕ್ಕಳ ಕಲಿಕೋತ್ಸವ ಎಂದೇ ಕರೆಯಲಾಗುತ್ತದೆ. ಸರ್ಕಾರಿ ಶಾಲೆಗಳು ಕಲಿಕೆಯಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ. ಇಡೀ ತಾಲೂಕಿನಲ್ಲಿ 2 ಸ್ಮಾರ್ಟ್ ಕ್ಲಾಸ್ ಇರೋದು ಮಾಟರಂಗಿ ಸರ್ಕಾರಿ ಶಾಲೆಯಲ್ಲಿ ಎಂದು ತಿಳಿಸಿದರು. ಇನ್ನು ಶಂಕರಮ್ಮ ಕಡ್ಡಿ ಅವರು ವರದಿ ವಾಚನ ಮಾಡಿದ್ರು. ಆರ್ಎಸ್ ಮಾದರ್ ಇವರು ಸ್ವಾಗತ ಮತ್ತು ಪುಷ್ಪಾರ್ಚನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಜಿಲ್ಲಾದ್ಯಂತ ವಿವಿಧ ಇಲಾಖೆಗಳಲ್ಲಿ ಸಂಭ್ರಮ ಸಡಗರದಿಂದ ಶ್ರೀ ರೇಣುಕಾಚಾರ್ಯರ ಜಯಂತಿ ಆಚರಣೆ. 5000 ವರ್ಷಗಳ ಹಿಂದೆ ವೀರಶೈವ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದ ಶ್ರೀ ರೇಣುಕಾಚಾರ್ಯರ ಜಯಂತಿಯನ್ನು ಜಿಲ್ಲೆಯ ಪರವಾಗಿ ಬಾಗಲಕೋಟೆಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳಾದ ಜಾನಕಿ ಕೆಎಂ ರವರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಶ್ರೀ ರೇಣುಕಾಚಾರ್ಯರು ಸ್ಥಾಪಿಸಿದ ವೀರಶೈವ ಲಿಂಗಾಯತ ಧರ್ಮದ ಬಗ್ಗೆ ಮಾತನಾಡಿದರು. ಈ ಕಾರ್ಯಕ್ರಮಕ್ಕೂ ಮುಂಚೆ ನವನಗರದ ರೇಣುಕಾಚಾರ್ಯ ವೃತ್ತದಲ್ಲಿ ಸಾಂಕೇತಿಕವಾಗಿ ಪೂಜೆ ಸಲ್ಲಿಸಿ ನಂತರ 9 ಗಂಟೆಗೆ ಶ್ರೀ ಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ಬಿಳೂರು ಗುರು ಬಸವೇಶ್ವರ ದೇವಸ್ಥಾನದಿಂದ ಸಕಲ ವಾದ್ಯಗಳೊಂದಿಗೆ ಹೊರಟ ಮೆರವಣಿಗೆಗೆ ಮಾಜಿ ಶಾಸಕರಾದ ಶ್ರೀ ವೀರಣ್ಣ ಚರಂತಿಮಠ ಚಾಲನೆಯನ್ನು ನೀಡಿದರು. ಪ್ರಮುಖ ಬೀದಿಗಳ ಮೂಲಕ ಮಧ್ಯಾಹ್ನ 12 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಿತು. ರಬಕವಿ ಬನಹಟ್ಟಿಯಲ್ಲಿ ತಹಶೀಲ್ದಾರರ ಕಚೇರಿಯಲ್ಲಿ ಶ್ರೀಗಳ ಸಮ್ಮುಖದಲ್ಲಿ ತಾಲೂಕಾಡಳಿತದ ಪರವಾಗಿ ಯುಗಮಾನೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಬಾದಾಮಿಯ ಮಿನಿ ವಿಧಾನಸೌಧದಲ್ಲಿ ತಾಲೂಕು ದಂಡಾಧಿಕಾರಿಗಳ ಮಧುರಾಜ ಅವರು ಶ್ರೀ ರೇಣುಕರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ತಾಲೂಕು ಆಡಳಿತದ ಪರವಾಗಿ ಯುಗಮಾನೋತ್ಸವ ಆಚರಿಸಲಾಯಿತು. ಪತ್ರಿಕಾ ಬಳಗದ ಜೊತೆಗೆ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಕುಲಹಳ್ಳಿ ಹಾಲು ಉತ್ಪಾದಕರ ಸಂಘದಲ್ಲಿ ಆಡಳಿತ ಮಂಡಳಿ ಮತ್ತು ಅಧ್ಯಕ್ಷರು ಹಾಲು ಉತ್ಪಾದಕರೊಂದಿಗೆ ಶ್ರೀ ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಯುಗಮಾನೋತ್ಸವವನ್ನು ಆಚರಿಸಿದರು. ತೆರದಾಳದಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯಲ್ಲಿ ಯುಗಮಾನೋತ್ಸವದ ಅಂಗವಾಗಿ ಅತಿಥಿಗಳಿಂದ ವಿಶೇಷ ಉಪನ್ಯಾಸವನ್ನು ಏರ್ಪಡಿಸಿ ಮಕ್ಕಳು ಮತ್ತು ಶಾಲಾ ಸಿಬ್ಬಂದಿಯೊಂದಿಗೆ ಎಸ್ಡಿಎಂಸಿ ಸಮಿತಿಯು ಭಾಗವಹಿಸಿ ಅದ್ದೂರಿಯಿಂದ ಆಚರಿಸಿತು. ಹೀಗೆ ಜಿಲ್ಲೆಯ ವಿವಿಧೆಡೆ ಶ್ರೀ ರೇಣುಕರ ಯುಗಮಾನೋತ್ಸವದ ಸಂಭ್ರಮ ಕಂಡುಬಂತು. ವರದಿ ಅರುಣಕುಮಾರ, ಮುಚ್ಚಖಂಡಿಮಠ, ಎನ್ಕೆಎಸ್ ಟಿವಿ4 ಬಾಗಲಕೋಟೆ. ಧಾರವಾಡದ ಮುಳಮುತ್ತಲು ಕಾಮದೇವರ ದರ್ಶನಕ್ಕೆ ಭಕ್ತರ ದಂಡು. ಗುರುವಾರ ಹುಬ್ಬಿ ನಕ್ಷತ್ರದಲ್ಲಿ ನಡೆಯಲಿರೋ ಕಾಮದೇವರ ದಹನ. ಐತಿಹಾಸಿಕ ಧಾರವಾಡದ ಮುಳಮುತ್ತಲ ಗ್ರಾಮದ ಕಾಮದೇವರನ್ನು ಕಳೆದ ಮಂಗಳವಾರ ರಾತ್ರಿ ಸಂಪ್ರದಾಯದಂತೆ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಇಷ್ಟಾರ್ಥ ಸಿದ್ಧಿ ಕಾಮದೇವರ ದರ್ಶನಕ್ಕೆ ಭಕ್ತರ ದಂಡು ಹರಿದು ಬರುತ್ತಿದೆ. 2 ದಿನಗಳ ಕಾಲ ಕಾಮದೇವರ ಜಾತ್ರೆ ಇಲ್ಲಿ ನಡೆಯಲಿದ್ದು, ಜಿಲ್ಲೆ ಸೇರಿ ಹೊರ ಜಿಲ್ಲೆಯಿಂದ ಭಕ್ತರು ಬಂದು ವಿಶೇಷ ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಕಳೆದ ಮಂಗಳವಾರ 10 ಗಂಟೆಗೆ ಗ್ರಾಮದ ಬಡಿಗೇರ ನಿವಾಸದಿಂದ ಅಗಸಿ ಮಂಟಪದವರೆಗೆ ಶ್ರೀ ಕಾಮದೇವರ ಮೂರ್ತಿಯನ್ನು ಅದ್ದೂರಿ ಮೆರವಣಿಗೆ ಮೂಲಕ ತಂದು ಕೂರಿಸಲಾಗಿತ್ತು.
ಇನ್ನು ಮುಳಮುತ್ತಲ ಕಾಮದೇವರ ಜಾತ್ರೆಗೆ ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆ ಹೊಂದಿದೆ. ಅಲ್ಲದೆ ಇದು ಇಷ್ಟಾರ್ಥ ಸಿದ್ಧಿಸುವ ಕಾಮದೇವ ಎಂದು ಖ್ಯಾತಿ ಪಡೆದಿದೆ. 12ನೇ ಶತಮಾನದಲ್ಲಿ ಅಣ್ಣಿಗೇರಿ ಪಟ್ಟಣದಿಂದ ಕಾಮದೇವನ ಮೂರ್ತಿಯನ್ನು ಇಲ್ಲಿಗೆ ತರಲಾಯಿತು. ಅಲ್ಲಿಂದ ಇಲ್ಲಿಯವರೆಗೂ ಮುಳಮುತ್ತಲ ಗ್ರಾಮದಲ್ಲೇ ಈ ಕಾಮದಹನ ನಡೆಯುತ್ತಿದೆ. ಬೇರೆ ಊರಿನವರು ಈ ಕಾಮದೇವನ ಮೂರ್ತಿ ತೆಗೆದುಕೊಂಡು ಹೋಗಬಾರದು ಎಂಬ ಕಾರಣಕ್ಕೆ ಕಾಮದೇವರ ದಹನದಂದು ಇಡೀ ಮುಳಮುತ್ತಲ ಗ್ರಾಮದ ಜನತೆ ಕೈಯಲ್ಲಿ ಶಸ್ತ್ರಾಸ್ತ್ರ ಹಿಡಿದು ಇದನ್ನು ಕಾಯುವುದು ವಿಶೇಷವಾಗಿದೆ. ಇನ್ನು ಮಕ್ಕಳಾಗದವರು ಈ ಕಾಮದೇವರ ಜಾತ್ರೆಗೆ ಬಂದು ಫಲ ಸಿಗಲೆಂದು ಹರಕೆ ಕಟ್ಟಿ ಹೋಗುತ್ತಾರೆ. ಇಷ್ಟಾರ್ಥ ಸಿದ್ಧಿಯಾದವರು ತಾವು ಬೇಡಿದ ಹರಕೆಯನ್ನು ಕಾಮದೇವರಿಗೆ ಮುಟ್ಟಿಸಿ ಹೋಗುತ್ತಾರೆ. ಮುಳಮುತ್ತಲ ಗ್ರಾಮವಷ್ಟೇ ಅಲ್ಲದೆ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದಲೂ ಜನ ಇಲ್ಲಿಗೆ ಬಂದು ಕಾಮದೇವರ ದರ್ಶನ ಪಡೆದುಕೊಂಡು ಹೋಗುತ್ತಾರೆ. ಈ ಜಾತ್ರೆ ಬುಧವಾರ ಸಂಜೆ ಅದ್ದೂರಿಯಿಂದ ನಡೆಯಲಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಜನ ಪಾಲ್ಗೊಳ್ಳಲಿದ್ದಾರೆ. ಗುರುವಾರ ಹುಬ್ಬಿ ನಕ್ಷತ್ರದಲ್ಲಿ ಕಾಮದೇವರ ದಹನ ನಡೆಯಲಿದೆ ಎಂದು ತಿಳಿದುಬಂದಿದೆ. ವರದಿ ಸಂತೋಷ ಮೇದಾರ, NKS TV4 ಧಾರವಾಡ. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸಲು ಸಜ್ಜಾದ ಧಾರವಾಡದ ಮನಗುಂಡಿ ಪಂಚಾಯತ್ 3 ಬೋರ್ವೆಲ್ ಚಾಲ್ತಿಯ ನಡುವೆಯೂ 4ನೇ ಬೋರ್ವೆಲ್ ರಿಪೇರಿ ಸಕ್ಸಸ್. ಬೇಸಿಗೆಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳಲು ಈಗಾಗಲೇ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಧಾರವಾಡದ ತಾಲೂಕಿನ ಮನಗುಂಡಿ ಗ್ರಾಮ ಪಂಚಾಯಿತಿ ನೀರಿನ ಸಮಸ್ಯೆ ನಿವಾರಿಸಲು ಸಜ್ಜಾಗಿ 4ನೇ ಬೋರ್ವೆಲ್ ರಿಪೇರಿ ಮಾಡಿಸುವ ಮೂಲಕ ಕ್ರಮ ಕೈಗೊಂಡಿದೆ. ಹೌದು, ಈಗಾಗಲೇ ಧಾರವಾಡ ತಾಲೂಕಿನ ಮನಗುಂಡಿ ಗ್ರಾಮದಲ್ಲಿ 3 ಬೋರ್ವೆಲ್ಗಳು ಗ್ರಾಮಕ್ಕೆ ನೀರು ಒದಗಿಸುತ್ತಿದ್ದು, ಬೇಸಿಗೆ ಸಮಯದಲ್ಲಿ ನೀರಿನ ಸಮಸ್ಯೆ ಆಗಬಾರದು ಎಂಬ ಉದ್ದೇಶದಿಂದ ಈಗ 4ನೇ ಬೋರ್ವೆಲ್ ಅನ್ನು ರಿಪೇರಿ ಮಾಡಿ ಗ್ರಾಮಕ್ಕೆ ನೀರು ಪೂರೈಸಲು ಸಿದ್ಧ ಮಾಡಲಾಗಿದೆ. ಮನಗುಂಡಿ ಗ್ರಾಮದ ಜನರು ಸೇರಿದಂತೆ ಜಾನುವಾರುಗಳು ಬೋರ್ವೆಲ್ ನೀರನ್ನೇ ಬಹುತೇಕ ಅವಲಂಬಿಸಿದ್ದು, ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬೋರ್ವೆಲ್ ರಿಪೇರಿ ಕೈಗೊಂಡು ಸಕ್ಸಸ್ ಕೂಡ ಆಗಿದೆ. ಇನ್ನು ಪಂಚಾಯಿತಿಯ ಈ ಮುಂಜಾಗ್ರತಾ ಕ್ರಮಕ್ಕೆ ಗ್ರಾಮಸ್ಥರು ಕೂಡ ಮೆಚ್ಚಿಕೊಂಡಿದ್ದಾರೆ. ವರದಿ ಸಂತೋಷ ಮೇದಾರ, NKS TV4 ಧಾರವಾಡ. ಮಹಿಳೆಯರಿಗೆ ಇತಿಹಾಸದಲ್ಲಿ ಮೊದಲಿಗೆ ಸಾಮಾಜಿಕ ಸಮಾನತೆ ನೀಡಿದ ಕೀರ್ತಿ ಶರಣ ಪರಂಪರೆಗೆ ಸಲ್ಲುತ್ತದೆ ಎಂದು ಪಾಂಡವಮಟ್ಟಿ ವಿರಕ್ತ ಮಠದ ಶ್ರೀ ಗುರು ಬಸವ ಸ್ವಾಮೀಜಿ ಹೇಳಿದರು. ಚನ್ನಗಿರಿ ತಾಲೂಕು ಸಂತಬೆನ್ನೂರು ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಬುಧವಾರ ರಾಜ್ಯ ಮತ್ತು ತಾಲೂಕಾ ವಿಶ್ವ ಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಪೋಕ್ಸೋ ಕಾಯ್ದೆ ಬಗ್ಗೆ ಕಾನೂನು ಅರಿವು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಕುಟುಂಬ ನಿರ್ವಹಣೆ, ಸಂಸ್ಕಾರ ಹಾಗೂ ಶಿಕ್ಷಣವನ್ನು ಮಹಿಳೆಯರಿಗೆ ನೀಡಿದರೆ ಕುಟುಂಬ ಮತ್ತು ಸಮಾಜ ಸುಧಾರಣೆಗೆ ನೆಲೆಯಾಗುತ್ತದೆ. ಇತಿಹಾಸ, ವಿಜ್ಞಾನ, ರಾಜಕೀಯ ಹಾಗೂ ಸಾಹಿತ್ಯದ ಎಲ್ಲಾ ಕ್ಷೇತ್ರದಲ್ಲಿ ಮಹಿಳೆ ಪ್ರಾವೀಣ್ಯತೆ ಪಡೆದಿದ್ದಾಳೆ. ಮಹಿಳೆಯು ನಂಬಿಕೆ ಮತ್ತು ಭದ್ರತೆಗೆ ನ್ಯಾಯ ಒದಗಿಸಿದ್ದಾಳೆ. ಪುರುಷ ಉದಾಸೀನತೆಯಿಂದ ತನ್ನ ಅಸ್ತಿತ್ವದಲ್ಲಿ ಹಿಂದೆ ಉಳಿದಿದ್ದಾನೆ. ಮಹಿಳೆಗೆ ಸಮಾಜದಲ್ಲಿ ಪ್ರಾಧಾನ್ಯತೆ ಇಲ್ಲ ಎಂದು ಹೇಳಿದರೆ, ಶರಣರು ಮಹಿಳೆಗೆ ಸಮಾಜದ ಕಣ್ಣು ಎಂದು ಸಾರಿದ್ದಾರೆ. ತಾಯಿಯ ಮೂಲಕ ಮಕ್ಕಳಿಗೆ ಲೌಕಿಕ ಶಿಕ್ಷಣ ನೀಡುವವಳು ಎಂದು ತಿಳಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಚನ್ನಗಿರಿ JMFC ನ್ಯಾಯಾಧೀಶರಾದ ಸಿದ್ದಲಿಂಗಯ್ಯ ಗಂಗಾಧರ್ ಮಠ್ ಮಾತನಾಡಿ, ಪ್ರಸ್ತುತ ಪೋಕ್ಸೋ ಕಾಯ್ದೆ ಅವಶ್ಯಕವಾಗಿದೆ. ಮಕ್ಕಳ ಶಿಸ್ತುಬದ್ಧ ಜೀವನ ರೂಪಿಸುವ ಜವಾಬ್ದಾರಿ ಪೋಷಕರದ್ದಾಗಿದೆ. ಮಕ್ಕಳ ಮೇಲೆ ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯಗಳು, ನಿಯಂತ್ರಣಗಳು ನಾಗರಿಕರು ಜವಾಬ್ದಾರಿ ತೆಗೆದುಕೊಳ್ಳಬೇಕು. ಜೊತೆಗೆ ಕಾನೂನು ಅರಿವು ಮೂಡಿಸಬೇಕು ಎಂದು ಹೇಳಿದರು. ಪ್ರಾಧ್ಯಾಪಕಿ TB ಜ್ಯೋತಿ ಉಪನ್ಯಾಸ ನೀಡಿದರು. ಪ್ರಾಂಶುಪಾಲ ಗಿರಿಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದು, ತಹಸೀಲ್ದಾರ್ MJ ನಾಗರಾಜ್, CPI ಲಿಂಗನಗೌಡ ನೆಗಳೂರು, ಜಯಪ್ಪ ಜಿಲ್ಲಾ ಅಧ್ಯಕ್ಷ KG ಮಂಜುನಾಥ್, ತಾಲೂಕಾ ಅಧ್ಯಕ್ಷ CR ನಾಗೇಂದ್ರಪ್ಪ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇಣುಕಾ ಮೂರ್ತಪ್ಪ, ಉಪಾಧ್ಯಕ್ಷ ಮೀನಾಕ್ಷಮ್ಮ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿಗಳವರೆಗೂ ಕೂಡ ನಮ್ಮ ರಾಷ್ಟ್ರದಲ್ಲಿ ಮಹಿಳೆಯರ ಪಾತ್ರ ಇದೆ ಎಂಬುದನ್ನು ಗಮನಿಸಬೇಕಾದಂತಹ ಒಂದು ಅಂಶವಾಗಿದೆ. ಇತ್ತೀಚೆಗೆ ಮಹಿಳಾ ದಿನಾಚರಣೆಯಲ್ಲಿ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಗುಜರಾತ್ನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅವರ ಭದ್ರತೆಯ ಸಂಪೂರ್ಣ ಜವಾಬ್ದಾರಿಯನ್ನು ಮಹಿಳೆಯರೇ ವಹಿಸಿಕೊಂಡಿರುವಂಥದ್ದು ಒಂದು ವಿಶೇಷವಾಗಿದೆ. ಯಾಕಂದರೆ
ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿಯವರನ್ನ ಪ್ರಧಾನಮಂತ್ರಿಯವರಿಗೆ ಭದ್ರತೆ ಕೊಡುವಂಥದ್ದು ಸುಲಭವಾದಂತಹ ಕೆಲಸವಲ್ಲ. ಅಂತಹ ಕ್ಲಿಷ್ಟಕರವಾದಂತಹ ಕೆಲಸದಲ್ಲಿಯೂ ಸಹ ಮಹಿಳೆಯರು ಮುಂಚೂಣಿಯಲ್ಲಿದ್ದಾರೆ. ಹಾಗಾಗಿ ಮಹಿಳೆಯರನ್ನ ಮುಂಚೂಣಿಗೆ ತಂದು ಅವರಿಗೆ ಪ್ರೋತ್ಸಾಹ ನೀಡುವಂತಹ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅಂತ ಭಾವಿಸ್ತೀನಿ. ಇನ್ನು ಪೋಕ್ಸೋ ಕಾಯ್ದೆಯಡಿ ಹೇಳಬೇಕಾದ್ರೆ ನಮ್ಮ ಸಂವಿಧಾನದಲ್ಲಿ ಒಳಮಾಡಿರ್ತಕ್ಕಂತಹ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ನಾವು ಪ್ರಮುಖವಾಗಿ ನೋಡಬೇಕಾಗ್ತದೆ. ಈ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳಲ್ಲಿ ಶೋಷಣೆ ಮಾಡತಕ್ಕದ್ದಲ್ಲ ಮತ್ತು ಮಕ್ಕಳ ಬಾಲ್ಯಾವಸ್ಥೆಯಿಂದ ಕಾಪಾಡುವಂಥದ್ದು, ಅವರ ಬಾಲ್ಯವನ್ನ ಶಿಸ್ತುಬದ್ಧವಾಗಿ ರೂಪಿಸುವಂತಹ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರದ್ದಾಗಿದೆ. ಅಂತಹ ಜವಾಬ್ದಾರಿಯಡಿಯಲ್ಲಿಯೇ ಈ ಪೋಕ್ಸೋ ಕಾಯ್ದೆ ಕೂಡ ನಮಗೆ ಬಾಲಕಿಯರನ್ನ ಶೋಷಣೆಗೆ ಒಳಗಾಗದಂತೆ ತಡೆಯುವಂತಹ ಒಂದು ಕಾಯ್ದೆಯಾಗಿದೆ. ಈ ಪೋಕ್ಸೋ ಕಾಯ್ದೆಯಡಿ ಸಾಕಷ್ಟು ಉದಾಹರಣೆಯನ್ನು ಕೊಟ್ಟರು. ಯಾವುದಾದ್ರೂ ಒಂದು ಶುಭ ಕಾರ್ಯಕ್ರಮಗಳಿಗೆ ಹೋದಂಥ ಸಂದರ್ಭದಲ್ಲಿ ರಾಮಸಮುದ್ರದಲ್ಲಿ ಆರ್ ಧ್ರುವನಾರಾಯಣ್ ಅವರ 2ನೇ ವರ್ಷದ ಪುಣ್ಯಸ್ಮರಣೆ. ನಗರದ ರಾಮಸಮುದ್ರದ 27ನೇ ವಾರ್ಡಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಡಾವಣೆಯಲ್ಲಿ ಚೇತನ ಕಲಾ ವಾಹಿನಿ ಹಾಗೂ ಬಡಾವಣೆಯ ನಿವಾಸಿಗಳ ವತಿಯಿಂದ ದಿವಂಗತ ಮಾಜಿ ಸಂಸದರಾದ ಆರ್ ಧ್ರುವನಾರಾಯಣ್ ರವರ 2ನೇ ವರ್ಷದ ಪುಣ್ಯಸ್ಮರಣೆ ಆಚರಿಸಲಾಯಿತು. ಬಡಾವಣೆಯ ಚವಡಿಯ ಮುಂಭಾಗದಲ್ಲಿ ಧ್ರುವನಾರಾಯಣ್ ಭಾವಚಿತ್ರವಿಟ್ಟು ಪೂಜೆ ಸಲ್ಲಿಸಿ ಮೊಂಬತ್ತಿ ಹಚ್ಚಿ 1 ನಿಮಿಷ ಕಾಲ ಮೌನಾಚರಿಸಿ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಲಾಯಿತು. ಬಡಾವಣೆಯ ದೊಡ್ಡ ಯಜಮಾನ ರಾಮಸಮುದ್ರ ಬಿ ನಾಗರಾಜು ಧ್ರುವನಾರಾಯಣ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿ, ಧ್ರುವನಾರಾಯಣ್ ಅವರು ಶಾಸಕರಾಗಿ ಸಂಸದರಾಗಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಉತ್ತಮ ಸೇವೆ ಸಲ್ಲಿಸಿದ್ದಾರೆ. ಅವರು ಜಿಲ್ಲೆಯಲ್ಲಿ ವೈದ್ಯಕೀಯ ಕಾಲೇಜು, ಕಾನೂನು ಕಾಲೇಜು, ಕೇಂದ್ರೀಯ ವಿದ್ಯಾಲಯ, ಏಕಲವ್ಯ, ಮೊರಾರ್ಜಿ ವಸತಿ ಶಾಲೆ ತಂದರು. ಅವರ ಅವಧಿಯಲ್ಲಿ ಅಭಿವೃದ್ಧಿಯಲ್ಲಿ ದೇಶಕ್ಕೆ 5ನೇಯವರಾಗಿ ರಾಜ್ಯಕ್ಕೆ ನಂಬರ್ 1 ಸಂಸದರಾಗಿ ಕೆಲಸ ಮಾಡಿದ್ದರು. ಶಿಕ್ಷಣ, ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ದೂರದೃಷ್ಟಿ ಹೊಂದಿ ಕೆಲಸ ಮಾಡಿದ್ರು. ಅವರನ್ನು ಸ್ಮರಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ನಡೆಯಿತು. ಕಾರ್ಯಕ್ರಮದಲ್ಲಿ ಯಜಮಾನರಾದ ಆರ್ ಪಾಪಯ್ಯ, ಆಂಜನೇಯ, ಬಸವರಾಜು, ಚೇತನ ಕಲಾ ವಾಹಿನಿ ಅಧ್ಯಕ್ಷ ಜಿ ರಾಜಪ್ಪ, ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಕ್ಷಯ್, ಆಟೋ ನಾಗೇಂದ್ರ, ನಾರಾಯಣ್, ವಿದ್ಯಾರ್ಥಿ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಸ್ವಾಮಿ, ಪರ್ವತ್ರಾಜ್, ತೀರ್ಥಪ್ರಸಾದ್, ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಎಂ ನಾಗರಾಜ್, ಜಮೀನ್ದಾರ್ ನಂಜುಂಡಸ್ವಾಮಿ, ಅಂಬೇಡ್ಕರ್ ಯುವಕರ ಸಂಘದ ಅಧ್ಯಕ್ಷ ಸುಹಾನ್, ಕಾರ್ತಿಕ್, ಯೋಗೇಶ್ ಇತರರು ಭಾಗವಹಿಸಿದರು. ವರದಿ ಹೋಮ ನಂಜುಂಡ ನಾಯಕ, ಎನ್ಕೆಎಸ್ ಟಿವಿ4. ಕೆ ಶಿವರಾಮ್ ಹೆಸರಿನಲ್ಲಿ ಟ್ರಸ್ಟ್ ತೆರೆದು ಜಿಲ್ಲೆಯಲ್ಲಿ ಸಮಾಜಮುಖಿ ಸೇವೆ. ಹೊನ್ನೂರು ವೆಂಕಟೇಶ್. ನಿವೃತ್ತ ಐಎಎಸ್ ಅಧಿಕಾರಿ ದಿವಂಗತ ಕೆ ಶಿವರಾಮ್ ಅವರ ಹೆಸರಿನಲ್ಲಿ ಟ್ರಸ್ಟ್ ತೆರೆದು ಜಿಲ್ಲೆಯಲ್ಲಿ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಹಮ್ಮಿಕೊಳ್ಳುವ ಮೂಲಕ ಅವರ ಹೆಸರು ಶಾಶ್ವತವಾಗಿ ಉಳಿಯುವ ಕೆಲಸ ಮಾಡಲಾಗುವುದು ಎಂದು ಅಭಿಮಾನಿ ಹೊನ್ನೂರು ವೆಂಕಟೇಶ್ ಹೇಳಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಕೆ ಶಿವರಾಮ್ ಅವರು ಕನ್ನಡ ಭಾಷೆಯಲ್ಲಿ ಐಎಎಸ್ ಪರೀಕ್ಷೆ ಬರೆದು ಉತ್ತೀರ್ಣರಾದ ಭಾರತದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಅವರ ಸೇವಾವಧಿಯಲ್ಲಿ ಅನೇಕರು ನರ್ಸಿಂಗ್, ಗಗನಸಕ್ಕಿ ಹುದ್ದೆ ಸೇರಲು ಅವಕಾಶ ಕಲ್ಪಿಸಿಕೊಟ್ಟರು. ಅಲ್ಲದೆ ಛಲವಾದಿ ಮಹಾಸಭಾ ಸ್ಥಾಪಿಸಿ ರಾಜ್ಯದಾದ್ಯಂತ ಸಂಘಟಿಸಿ ಸಮುದಾಯ ಅಭಿವೃದ್ಧಿ ಶ್ರಮಿಸಿದರು ಎಂದು ಕೆ ಶಿವರಾಮ್ ಅವರು ಚಾಮರಾಜನಗರ ಜಿಲ್ಲೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಿದ್ರು. ಅವರಿಂದ ಸಹಾಯ ಪಡೆದವರು ಅವರನ್ನ ಸ್ಮರಣೆ ಮಾಡುತ್ತಿಲ್ಲ. ಹಾಗಾಗಿ ಅವರ ಸಾಧನೆಗಳನ್ನ ಮುಂದಿನ ಪೀಳಿಗೆಗೆ ತಿಳಿಸುವ ಸಲುವಾಗಿ ಮುಂದಿನ ದಿನಗಳಲ್ಲಿ ಕೆ ಶಿವರಾಮ್ ಟ್ರಸ್ಟ್ ಸ್ಥಾಪಿಸಿ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಮಾಡುವ ಮೂಲಕ ಅವರ ಸಾಧನೆ, ಸೇವಾ ಕಾರ್ಯವನ್ನ ಶಾಶ್ವತವಾಗಿ ಉಳಿಸುವ ಕೆಲಸ ಮಾಡಲಾಗುವುದು. ಇದಕ್ಕೆ ಸಹಕಾರ ಅಗತ್ಯವಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಸುನೀಲ್ ಕೇಸ್ತೂರು, ಹನುಮಂತರಾಜು, ಕುಮಾರ್, ಮಹೇಶ್ ಹಾಜರಿದ್ದರು. ಹೊಮ್ಮ ನಂಜುಂಡ ನಾಯಕ್, ಎನ್ಕೆಎಸ್ ಟಿವಿ4 ನ್ಯೂಸ್, ಚಾಮರಾಜನಗರ. ಸರ್, ನಮ್ಮ ಶಿವರಾಮ್ ಸಾಹೇಬರು ಅಭಿಮಾನಿಗಳು. ಸಾಕಾಗಷ್ಟು ಈಗ ಸಾಹೇಬರು ಅವರ ಚಿಂತನೆ ನೆನಪು ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಈ ಪ್ರೆಸ್ ಮೀಟ್ ಮಾಡ್ತಿರೋದು, ಬೇರೆ ಯಾವುದೇ ಉದ್ದೇಶ ಇಲ್ಲ. ಸಾಹೇಬರು ಸಾಕಾಗಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡೋರ, ಅದನ್ನು ಮಾಡಿಸ್ಕೊಂಡಂಥ ವ್ಯಕ್ತಿಗಳು ಯಾರು ಅವ್ರನ್ನ ನೆನೆಸ್ಕೊಂತ ಇಲ್ಲ ಇಲ್ಲಿವರೆಗೂ.
ಅದನ್ನು ಮುಂದಿನ ದಿನ ಅವರು ಮಾಡಿಕೊಟ್ಟಂಥದ್ದನ್ನ ನೆನಪು ಮಾಡ್ಕೊಂಡು ಅವ್ರನ್ನ ನೆನಪು ಮಾಡಿ ಅವರದೇ ಆದಂಥ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡಲಿ ಅನ್ನೋದು ನಮ್ಮ ಆಸೆ. ಇಡೀ ರಾಜ್ಯಾದ್ಯಂತ ಛಲವಾದಿ ಮಾಸ ಅಂತ ಹುಟ್ಟಾಕವ್ರ. ಆ ಛಲವಾದಿ ಮಾಸದಲ್ಲಿ ಬೆಂಗಳೂರಲ್ಲಿ ಒಂದು ಸಮಾಜಕ್ಕೋಸ್ಕರ ಪ್ರಾಪರ್ಟಿ ಮಾಡಿಟ್ಟವ್ರ. ಸಾಧ್ಯವಾದ್ರೆ ಯಾರ್ಯಾರು ಅವರಲ್ಲಿ ಅನುಕೂಲ ಪಡ್ಕೊಂಡಿದ್ದೀರಿ ಅವರೆಲ್ಲ ಒಂದೊಂದು ಮೆಂಬರ್ಶಿಪ್ ಆಗಿ ಅವ್ರ ಹೆಸರನ್ನ ಆಕಾಶ ಎತ್ತರಕ್ಕೆ ಬೆಳೆಸಬೇಕು ಅನ್ನೋದು ನನ್ನ ಆಸೆ. ಮತ್ತೆ ಟೆಸ್ಟು ಸರ್ ಅವ್ರ ಹೆಸರಲ್ಲಿ ನಾವು ಟ್ರಸ್ಟ್ ಮಾಡ್ಕೋಬೇಕು ಅಂತ ಚಾಮರಾಜನಗರ ಜಿಲ್ಲೆಯಲ್ಲಿ ಅವ್ರ ಹೆಸರಲ್ಲಿ ಟ್ರಸ್ಟ್ ಮಾಡಬೇಕು ಅಂತ ಇದ್ದೀವಿ. ಸರ್ ಚಾಮರಾಜನಗರ ಜಿಲ್ಲೆಯಾದಂಥ ಶಿವರಾಮ್ ಸರ್ ಅಭಿಮಾನಿಗಳು ಮಾಡೋಂಥ ಕೆಲಸ ಏನಪ್ಪ ಅಂದರೆ ಇಲ್ಲಿವರೆಗೂ ಅವ್ರು ಏನು ಮಾಡಿಟ್ಟಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲೇ ಮಾಡಿದ್ರು. ಚಾಮರಾಜನಗರ ಜಿಲ್ಲೆಗೆ ಒಂದು ಕಣ್ಣಾಗಿದ್ರು. ಅವರು ಏನೋ ಕಾಣಿಸಿಕೊಂಡಿದ್ರು. ಆ ಕಾಣಿಸಿ ಇವತ್ತು ನೆನ್ಸೋಕ್ಕಾಗಿಲ್ಲ. ನಾವು ಅವ್ರ ಅಭಿಮಾನಿಗಳಾಗಿ ಮುಂದಿನ ದಿನ ನಮಗೆ ಒಳ್ಳೆಯ ಜನ ಆ ಸಾಹೇಬ್ರ ಮೇಲೆ ಅಭಿಮಾನಿ ಇಟ್ಟಿರೋಂಥ ಜನ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಟ್ರಸ್ಟ್ ಮಾಡಿ ಅವ್ರು ಏನೇನು ಕಾರ್ಯಕ್ರಮ ಮಾಡವ್ರೆ ಅದನ್ನು ಮುಂದಿನ ದಿನ ಒಂದು ನೆನಪು ಮಾಡೋ ಅಂಥ ಒಂದು ಕಾರ್ಯಕ್ಕೆ ನಾವು ಕೈ ಹಾಕಕ್ಕೆ ಇದು ಮಾಡಿದ್ದೀವಿ. ಅದಕ್ಕೋಸ್ಕರ ತಾವೆಲ್ಲ ಒಳ್ಳೆ ಮನುಷ್ಯರವರು ಸಾಹೇಬ್ರ ಮೇಲೆ ಅಭಿಮಾನಿ ಇಟ್ಟಿರೋರು ನಮ್ಮ ಜೊತೆಲಿ ಕೈ ಜೋಡಿಸಿ ಮುಂದಿನ ದಿನ, ಯಾಕೆಂದರೆ ಇವತ್ತೆಲ್ಲ ಥರದಲ್ಲೂ ಏನಾದ್ರು ಕೊಟ್ಟರೆ ಮಾಡಬೇಕು, ಅವರಿಂದ ಏನೋ ನಿರೀಕ್ಷೆ ಇಟ್ಕೊಳ್ಳೋಂಥ ಸನ್ನಿವೇಶ ಇರ್ಬೇಕಾದ್ರೆ ನಾವು ಯಾವುದೇ ಥರದ ನಿರೀಕ್ಷೆ ಇಲ್ಲ. ಅವರಿಂದ ಸಹಾಯ ಪಡ್ಕೊಂಡಿರೋರು ನಮ್ಮ ಜೊತೆ ಕೈ ಜೋಡಿದ್ರು ಸಾಕು. ನಮ್ದು ಯಾವುದೇ ಥರ ಇದಿಲ್ಲ. ನಾವು ಯಾರನ್ನೂ ಟಾರ್ಗೆಟ್ನೂ ಮಾಡಲ್ಲ, ಬೇರೆ ಕೊಡಿ ಹಂಗೆ ಅಂತ ಕೇಳಲ್ಲ. ನಮ್ಮ ವಾಲಂಟಿಯರ್ಗೆ ನಮ್ಮ ದುಡಿಮೆನ ಹಾಕಿ ಟ್ರಸ್ಟ್ ಮಾಡಿ ಅವ್ರ ಹೆಸರನ್ನ ಶಾಶ್ವತ ಉಳಿಸ್ಬೇಕು ಅನ್ನೋ ಆಸೆ ನಮಗೈತೆ. ಅದನ್ನು ನೀವು ದಯವಿಟ್ಟು ಮುಂದರಿಸ್ಕೊಡಿ. ಸೌಜನ್ಯ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್. ನಂಜನಗೂಡಿನಲ್ಲಿ ಭುಗಿಲೆದ್ದ ಪ್ರಗತಿಪರರು. ಖಂಡನ ನಿರ್ಣಯ ಸಭೆಯಲ್ಲಿ ಖಂಡಿಸಿದ ಸಂಘಟಿತರು. ನಂಜನಗೂಡು ನಗರದ ಮಹದೇಶ್ವರ ಸಭಾಂಗಣದಲ್ಲಿ ತಾಲೂಕಿನ ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರು ಸಭೆ ನಡೆಸಿ ಧರ್ಮಸ್ಥಳದಲ್ಲಿ ನಡೆದಂತಹ ಸೌಜನ್ಯ ಕೊಲೆ ಪ್ರಕರಣವನ್ನು ಖಂಡಿಸಿ ಧರ್ಮಸ್ಥಳದಲ್ಲಿ ತನಿಖೆ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಚರ್ಚಿಸಲಾಯಿತು. ದಲಿತ ಸಂಘರ್ಷ ಸಮಿತಿಯ ಮಲ್ಲಹಳ್ಳಿ ನಾರಾಯಣ್ ಮಾತನಾಡುತ್ತಾ, ಸೌಜನ್ಯ ಸಾವಿನ ಬಗ್ಗೆ ಈಗಾಗಲೇ ನ್ಯಾಯಾಲಯ ಆರೋಪಿಯಾಗಿದ್ದಂಥ ಸಂತೋಷ್ ರವರನ್ನು ನಿರಪರಾಧಿ ಎಂದು ಘೋಷಣೆ ಮಾಡಿರುವ ಬಗ್ಗೆ ಚರ್ಚಿಸಲಾಯಿತು. ನಿಜವಾದ ಆರೋಪಿಗಳು ಯಾರು ಎನ್ನುವುದನ್ನು ಪತ್ತೆ ಹಚ್ಚಿ ಶಿಕ್ಷೆ ನೀಡಬೇಕು. ಮೊದಲ ಹಂತದಲ್ಲಿ ತನಿಖೆಯನ್ನು ಕೈಗೊಂಡಿದ್ದಂತಹ ಅಧಿಕಾರಿಯನ್ನು ಸೇವೆಯಿಂದ ವಜಾ ಮಾಡಿ ಆತನ ಆಸ್ತಿ ಪಾಸ್ತಿಯ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಧರ್ಮಸ್ಥಳದ ಬಡಜನರ ಆಸ್ತಿ ಹಾಗೂ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಸ್ವತ್ತಿನ ಬಗ್ಗೆ ತನಿಖೆ ಆಗಬೇಕು. ರಾಜ್ಯಸಭಾ ಸ್ಥಾನಕ್ಕೆ ಸ್ವಯಂ ರಾಜೀನಾಮೆ ನೀಡಬೇಕು ಹಾಗೂ ತನಿಖೆಗೆ ಆಗ್ರಹಿಸಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು. ಧರ್ಮಸ್ಥಳ ಸುತ್ತಮುತ್ತಲಿನ ಆಸ್ತಿಗಳ ತನಿಖೆ ಮಾಡಬೇಕು ಹಾಗೂ ಅತ್ಯಾಚಾರ, ಕೊಲೆಗಳು ನಡೆದಿರುವ ಅನುಮಾನಗಳು ವ್ಯಕ್ತವಾಗುತ್ತಿವೆ. ಸೂಕ್ತ ತನಿಖೆ ಆಗಬೇಕು ಎಂದು ಆಗ್ರಹಿಸಿದರು. ಕಮ್ಯುನಿಸ್ಟ್ ಪಾರ್ಟಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸುನಂದ ಮಾತನಾಡಿ, 2012 ಅಕ್ಟೋಬರ್ 9ರಂದು ಸೌಜನ್ಯ ಕೊಲೆಯಾಗಿದೆ. ಆ ಕೊಲೆಯ ಬಗ್ಗೆ ಸ್ಪಷ್ಟವಾದ ತನಿಖೆಯನ್ನು ಮಾಡಬೇಕು. ತನಿಖೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ಯಾರು ಅಪರಾಧವನ್ನು ಮಾಡಿದ್ರು ಎಂಬ ಪ್ರಶ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅವರ ಬಗ್ಗೆ ಬಳ್ಳಾರಿಯಲ್ಲಿ ಸುಮೋಟೋ ಕೇಸ್ ದಾಖಲು ಮಾಡಿದ್ದಾರೆ. ಆದರೆ ಇವತ್ತು ಹೈಕೋರ್ಟ್ ನ್ಯಾಯಾಧೀಶರು ಕೊಲೆ ಅಂತ ಸಾಬೀತು ಮಾಡಿಲ್ಲ. ಆ ಕೇಸನ್ನು ಕೈಬಿಡಬೇಕು ಅಂತ ಹೇಳಿದ್ದಾರೆ. ಆದರೆ ಇದು ಸಮಗ್ರ ತನಿಖೆ ಆಗಬೇಕು. ಧರ್ಮಸ್ಥಳದಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳ ಕೊಲೆ ನಡೆದಿರುವ ಬಗ್ಗೆ ಪುರಾವೆ ಇದೆ. ಧರ್ಮಸ್ಥಳದಲ್ಲಿ ಭೂ ಮಾಫಿಯಾಗಳು ಹೆಚ್ಚುತ್ತಿವೆ. ಇದರ ಬಗ್ಗೆ ಯಾರು ಪ್ರಶ್ನೆ ಮಾಡುತ್ತಾರೆ? ಅಂತಹ ಮನೆಯ ಹೆಣ್ಣು ಮಕ್ಕಳನ್ನು ಕೊಲೆ ಮಾಡುತ್ತಿದ್ದಾರೆ. ಇದು ನಿಲ್ಲಬೇಕು. ಸೌಜನ್ಯ ಕೊಲೆಯ ಕೇಸಿಗೆ ಸಂಬಂಧಿಸಿದಂತೆ ಸರಿಯಾದ ನ್ಯಾಯ ದೊರಕಬೇಕು ಎಂದರು. ಸಭೆಯಲ್ಲಿ ಸಂಘಟನೆಯ ಮುಖಂಡರಾದ ಚುಂಚನಹಳ್ಳಿ ಮಲ್ಲೇಶ್, ರೈತ ಮುಖಂಡರಾದ ಬೊಕ್ಕಹಳ್ಳಿ ನಂಜುಂಡಸ್ವಾಮಿ, ನಗರದ ವಿಜಯಕುಮಾರ್, ಡಿಎಸ್ಎಸ್ ಸುರೇಶ್ ಸೇರಿದಂತೆ ಪ್ರಗತಿಪರ ಮುಖಂಡರು ಹಾಜರಿದ್ದರು. ವರದಿ ಜಯಶಂಕರ್, ಎನ್ಕೆಎಸ್ ಟಿವಿ4, ನಂಜನಗೂಡು. ವಿಜೃಂಭಣೆಯಿಂದ ಜರುಗಿದ ಬೆಟ್ಟದ ಶ್ರೀ ಜಗದ್ಗುರು ರೇವಣ ಸಿದ್ದೇಶ್ವರ ಜಾತ್ರೆ. ಬೀದರ್ ಜಿಲ್ಲೆ ಚಿಟ್ಟಗುಪ್ಪ ತಾಲೂಕಿನ ಬೆಳಕೆರ ಬೆಟ್ಟದ ಶ್ರೀ ಜಗದ್ಗುರು ರೇವಣ ಸಿದ್ದೇಶ್ವರ 18ನೇ ಜಾತ್ರಾ ಮಹಾರಥೋತ್ಸವ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವೈಭವದೊಂದಿಗೆ ಅದ್ಧೂರಿಯಾಗಿ ಜರುಗಿತು. ಶ್ರೀ ಗಂಗಾಧರ ಶಿವಾಚಾರ್ಯ, ಡಾಕ್ಟರ್ ಶ್ರೀ ರಾಜಶೇಖರ ಸ್ವಾಮಿ, ಅಯ್ಯಪ್ಪ ಮಠದ ಮರುಳಾರಾಧ್ಯ ಸ್ವಾಮಿ, ಜಾತ್ರೆಯ ಅಧ್ಯಕ್ಷ ಶಿವಕುಮಾರ ಪಾಟೀಲ, ದೇವಸ್ಥಾನದ ಅಧ್ಯಕ್ಷ ಅನಿಲ್ ಕುಮಾರ್,
ಉಪಾಧ್ಯಕ್ಷ ರಾಜು ಮುಲಗಿ, ಕಾರ್ಯದರ್ಶಿ ರಾಜು ಹುಗ್ಗಿ, ಕೋಶ ಅಧ್ಯಕ್ಷ ಚಂದು ನಾರಾಯಣಪೆಟ್ಟ ಸೇರಿದಂತೆ ಸದಸ್ಯರು ಹಾಗೂ ಸಾವಿರಾರು ಭಕ್ತರು ಸಮ್ಮುಖದಲ್ಲಿ ಅದ್ಧೂರಿ ರಥೋತ್ಸವ ಜರುಗಿದವು. ವರದಿ ಶ್ರೀಮಂತರಾವ ಇಂಚುರೆ. ಕುಡಿಯುವ ನೀರಿನ ಬಗ್ಗೆ ಕಾಳಜಿ ವಹಿಸಿ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್. ಮಸ್ಕಿ ನಾರಾಯಣಪುರ ಬ್ಯಾಕ್ ವಾಟರ್ ನವಲಿ ಹತ್ತಿರ ಇರುವ ಕುಡಿಯುವ ನೀರಿನ ಕೆರೆ ತುಂಬುವ ಯೋಜನೆಯನ್ನು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಬಿಎಸ್ ಯಡಿಯೂರಪ್ಪನವರು ಉಪಚುನಾವಣೆ ಸಂದರ್ಭದಲ್ಲಿ 500 ಕೋಟಿ ರೂಪಾಯಿ ಮೊತ್ತದ ಮಸ್ಕಿ ಕ್ಷೇತ್ರದ ವ್ಯಾಪ್ತಿಯ ಕೆರೆಗಳನ್ನು ತುಂಬಿಸುವ ಯೋಜನೆಯನ್ನು ಮಂಜೂರು ಮಾಡಿದ್ದು, ಕಾಮಗಾರಿಯ ಪೂಜೆ ಈಗಾಗಲೇ ಮಾಡಿದ್ದು, ಮಸ್ಕಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಪ್ರಮುಖವಾಗಿ 21 ಕೆರೆಗಳನ್ನು ಕೆರೆ ತುಂಬುವ ಯೋಜನೆಯನ್ನು ಜಾಕ್ವೆಲ್ ಕಾಮಗಾರಿಯನ್ನು ಮಾಜಿ ಶಾಸಕರಾದ ಪ್ರತಾಪ್ ಗೌಡ ಪಾಟೀಲ್ ಜಿ ಇವರ ನೇತೃತ್ವದಲ್ಲಿ ವೀಕ್ಷಣೆ ಮಾಡಿ ಬೇಸಿಗೆ ದಿನದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಅಧಿಕಾರಿಗಳಿಗೆ ಜಾಗೃತಿ ವಹಿಸುವಂತೆ ಹೇಳಲಾಯಿತು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಶರಣಬಸವ ಸೊಪ್ಪಿಮಠ, ಪಕ್ಷದ ಮುಖಂಡರಾದ ಬಸವಂತರಾಯ ಕುರಿ, ಡಾಕ್ಟರ್ ಬಿಎಚ್ ದಿವಟರ, ಮಲ್ಲೇಶ್ ಗೌಡ ಮಟ್ಟೂರು, ಚಂದ್ರಕಾಂತ್ ಪಾಟೀಲ್, ರಮೇಶ ಶಾಸ್ತ್ರಿ, ದೊಡ್ಡಪ್ಪ ಬುಳ್ಳ, ಶರಣೇಗೌಡ, ಉಮ್ಮಾಲೂಟಿ, ಪುರಸಭೆ ಅಧ್ಯಕ್ಷರಾದ ಮಲ್ಲಯ್ಯ ಅಂಬಾಡಿ ಹಾಗೂ ಪುರಸಭೆ ಸದಸ್ಯರು ಮಲ್ಲಿಕಾರ್ಜುನ ಬ್ಯಾಳಿ ಭರತ, ಡಾಕ್ಟರ್ ಸಂತೋಷ್ ರಮೇಶ್, ಗುಡಿಸಲಿ ಪಕ್ಷದ ಮುಖಂಡರಾದ ಶರಣಪ್ಪ ತೋರಣತಿನ್ನಿ, ಶಿವಕುಮಾರ್ ಬಸ್ಸಾಪುರ್, ಶಿವಕುಮಾರ್ ವಟಗಲ್, ಮೌನೇಶ್ ನಾಯಕ್, ನಾಗರಾಜ್, ಎಂಬಲದ ಬಸವರಾಜ್, ಗುಡಿಹಾಳ ಗಂಗಾಧರ್, ಕಂಬಳಿ ಮಠ ಬಸವರಾಜ್ ಬುಕ್ಕಣ್ಣ, ಮಸ್ಕಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಮುಖಂಡರು, ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ವೀಕ್ಷಣೆಯಲ್ಲಿ ಭಾಗಿಯಾಗಿದ್ದಾರೆ. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಎನ್ಕೆಎಸ್ ಟಿವಿ4 ಅಂತರಗಂಗೆ. ಇದು ನಮ್ಮೂರಿನ ಕತೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕು ಹಿರೇಹರಕುಣಿ ಗ್ರಾಮ ಪಂಚಾಯಿತಿ. ಹಿರೇಹರಕುಣಿ ಗ್ರಾಮದ ಊರಿನ ಸಾರ್ವಜನಿಕರಿಗೆ 8 ದಿನಕ್ಕೆ ಒಮ್ಮೆ ಕುಡಿಯುವ ನೀರು ಬರುತ್ತದೆ ಎಂದರು. ಬಿಸಿಲಿನಿಂದ ಕಂಗೆಟ್ಟಿರುವ ಜನರು ಊರಿನಲ್ಲಿ ಕುಡಿಯುವ ನೀರಿಗೆ ಬರಗಾಲ ಪೀಡಿತ ಹಿರೇಹರಕುಣಿ ಗ್ರಾಮ ಆಗಿದೆ. ನಮ್ಮ ಊರಿನಲ್ಲಿ ಬೋರ್ವೆಲ್ ಇದ್ದರೂ ಅವು ಇಲ್ಲವಾಗಿದೆ. ಪ್ರಾಣಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಬಹಳವಾಗಿದೆ. ನೀರಿನ ಟ್ಯಾಂಕ್ ಇದ್ದರೂ ನಮ್ಮ ಊರಿಗೆ ಜನರಿಗೆ ನೀರಿನ ಸಮಸ್ಯೆ ಆಗಿದೆ. ಗ್ರಾಮ ಪಂಚಾಯಿತಿಯವರು ಇದರ ಬಗ್ಗೆ ಅವರಿಗೆ ಊರಿನ ಬಗ್ಗೆ ಕಾಳಜಿ ಇರುವುದಿಲ್ಲ. ಗ್ರಾಮ ಪಂಚಾಯಿತಿ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಭಕ್ತರು ಸರ ಆಂಧ್ರದಿಂದ ಭಕ್ತರು ಬರ್ತಾರೆ. ಇದಕ್ಕೆ ಆಂಧ್ರದಿಂದ ಫೋಟೋ ಹೊಡ್ಕೊಳ್ಳಿ. ನಿಂತರಂದ್ರಿಲ್ಲ ಅಲ್ಲಿ ಕುಂದ್ರಾಕೊಂಡಿಲ್ಲ. ಮತ್ತೆ ನೀರು ಬರೋದು ಯಾವಾಗ್ರಿ? ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.